ಕತೆ ಆಯ್ತಲ್ಲ ಇದು. ಯಾರನ್ನು ಕೇಳಿದ್ರು ಅಮ್ಮ ಎಲ್ಲಿಗೆ ಹೋಗಿದ್ದಾಳೆ ಅಂದರೆ ಗೊತ್ತಿಲ್ಲ ಅಂತಾರೆ. ಹಲೋ, ಹೇಳೆ ವೀಣಾ. ಏನಮ್ಮ ಹೇಳೋದು? ನಾನಿಲ್ಲಿ ಸೈಟ್ ಹತ್ರ ಬಂದಿದ್ದೀನಿ ನಿನ್ನನ್ನು ಹುಡ್ಕೊಂಡು. ಎಲ್ಲಿಗೆ ಹೋಗಿದೀಯ ನೀನು? ಅದು ಅದು ಹರೀಶನ್ ಮನೇಲಿದ್ದೀನಿ ಕಣೆ. ಏನು? ಹರೀಶನ್ ಮನೆಯಲ್ಲ? ನೀನು ಯಾಕಮ್ಮ ಅಲ್ಲಿಗೆ ಹೋಗಿದೀಯಾ? ಅದು ಯಾವುದೋ ಕೆಲಸದ ಮೇಲೆ ಹೊರಗಡೆಗೆ ಬಂದಿದ್ದೆ. ಹರೀಶ ಸಿಕ್ದ. ನಮ್ಮ ಮನೆ ಇಲ್ಲೇ ಇರೋದು, ಬಂದು ಹೋಗಿ ಅಂತಂದ. ಅದಕ್ಕೆ ಬಂದೆ ಕಣೆ. ಏ, ನಿಂದೊಳ್ಳೆ ಕತೆ ನಮ್ಮ. ಅವ್ನು ಕರೆದಂತೆ ಇವಳು ಓದ್ಲಂತೆ. ಸರಿ ಬಿಡು, ನೀನಿಲ್ಲಿ ಎಷ್ಟೊತ್ತಿಗೆ ಬರ್ತೀಯಾ? ನನಗೆ ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ. ಅದು ವೀಣಾ, ನನಗೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಬರೋದು ಸ್ವಲ್ಪ ತಡ ಆಗುತ್ತೆ. ಏನು ವಿಷಯ ಫೋನಲ್ಲೇ ಹೇಳೆ. ಅಯ್ಯೋ, ಅದನ್ನೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ ಅಮ್ಮ. ಸರಿ ಆಯಿತು, ನೀನು ಮನೆಗೆ ಹೋಗಿರು. ನಾನು ಅಲ್ಲಿಗೆ ಬರ್ತೀನಿ, ಅಲ್ಲೇ ಮಾತಾಡೋಣ. ಸರಿ, ಬೇಗ ಬಾ. ಇದೇನಿದು? ರೇಣುಕಾ ಅವರು ನನಗೆ ಫೋನ್ ಮಾಡಿಬಿಟ್ಟು ನಿಮ್ಮಮ್ಮ ಹೇಗಿದ್ದಾರೆ ಅಂತ ವಿಚಾರಿಸಿದೆಯಾ ಅಂತ ಕೇಳಿದ್ರು. ನನಗೆ ಯಾವತ್ತೂ ಫೋನೇ ಮಾಡಲ್ಲ ಅವರು. ಯಾವತ್ತೂ ಇಲ್ಲ, ಇವತ್ತು ಫೋನ್ ಮಾಡಿ ಹರೀಶನ್ ಮನೆಗೆ ಹೋಗ್ಬಾ ಅಂತ ಬೇರೆ ಹೇಳಿದ್ರು. ಯಾಕೋ ಯಾವುದು ಸರಿ ಇಲ್ಲ, ಯಾವುದಕ್ಕೂ ತಾಳ ಮೇಳನೇ ಇಲ್ಲ. ಏನು ಮಾಡೋದೀಗ? ಯಾವುದಕ್ಕೂ ಹರೀಶನ್ ಮನೆಗೆ ಹೋಗಿ ಬಂದ್ಬಿಡ್ತೀನಿ. ಅವ್ರನ್ನ ನಮ್ಮ ಮನೆ ಕೆಲ್ಸದವ್ರಾಗಿ ಸೇರಿಸ್ಕೊಂಡಿದೀವಿ, ಅದಕ್ಕೆ ಮಾಡ್ತಿದ್ದಾರೆ. ಏನು? ನಮ್ಮಮ್ಮನ್ನ ನಿಮ್ಮನೆ ಕೆಲಸಕ್ಕೆ ಸೇರಿಸ್ಕೊಂಡಿದೀಯಾ? ನೀವ್ ಎಷ್ಟು ಸರಿ ಕೇಳಿದ್ರು ನಾನು ಹೇಳೋದು ಅದೇ. ನಿಮ್ಮಮ್ಮ ಇಲ್ಲಿ ಗೆಸ್ಟ್ ಆಗಿ ಬಂದಿಲ್ಲ, ಕೆಲ್ಸದವ್ರಾಗಿ ಬಂದಿರೋದು. ಯಾರನ್ನ ಕೇಳ್ಬಿಟ್ಟು ನೀನು ನಮ್ಮಮ್ಮನ್ನ ಈ ಮನೆ ಕೆಲಸದವ್ರನ್ನಾಗಿ ಸೇರಿಸ್ಕೊಂಡಿದೀಯಾ? ಅದಕ್ಕೆ ಒಂದು ನಿಮಿಷ ನಾನು ಹೇಳ್ತೀನಿ. ಬನ್ನಿ ಕೂತ್ಕೊಂಡು ಬನ್ನಿ ಬನ್ನಿ. ಹರಿ, ಅಲ್ಲ ನಾವೇನ್ ಇವ್ರನ್ನ ಕರೆದಿದ್ವಾ? ಇವ್ರನ್ನ ಕರೆದು ಸತ್ಕಾರ ಮಾಡಕ್ಕೆ. ಅಮ್ಮ ತಾಯಿ, ನಿನ್ ಔತಣ ಸತ್ಕಾರ ಇದು ಯಾವುದು ನನಗೆ ಬೇಡಮ್ಮ. ನಿನ್ ಸೇವೆ ಮಾಡೋಷ್ಟು ನಾವ್ ಗತಿಗೆಟ್ಟಿಲ್ಲ. ಅನವಶ್ಯಕವಾದ ಮಾತುಗಳು ಬೇಡ ಸಿಂಚನ. ಅದು ಹೆಂಗೆ ನೀನು ನಮ್ಮಮ್ಮನ್ನ ಕೆಲ್ಸಕ್ಕೆ ಇಟ್ಕೊಂಡೆ ಅದನ್ನ ಹೇಳು. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ಮನೆ ಕೆಲಸ ಮಾಡೋರ್ನ ಮನೆ ಕೆಲ್ಸಕ್ಕೆ ಸೇರಿಸ್ಕೊಳ್ದೆ ಇನ್ನೇನಿಗೆ ಸೇರಿಸ್ಕೊಳ್ತಾರೆ? ಹೇ, ತಲೆ ಕೆಡ್ಸ್ಕೊಳ್ಬೇಡಿ. ನಾವೇನು ಬಿಟ್ಟಿಯಾಗಿ ದುಡಿಸ್ಕೊಳ್ತಾ ಇಲ್ಲ. 10,000 ಕೊಡ್ತಾ ಇದೀವಿ. ಏನ್ ಮಾತಾಡ್ತಿದ್ಯಾ? ವೀಣಾ, ನನಗೆ ಅಷ್ಟೊಂದು ಸಂಬಳ ಬೇಡ ಕಣೆ. ನಾನು ಮಾಡೋ ಕೆಲಸಕ್ಕೆ 2,500 3,000 ಕೊಟ್ಟರೆ ಸಾಕು ಅಂತ ಅಳಿಯಂದ್ರ ಹತ್ರ ಮಾತಾಡಿದ್ದೀನಿ. ಅಳಿಯಂದ್ರ? ಹಾಂ. ಅಮ್ಮ, ಏನೇನೋ ಮಾತಾಡ್ಬೇಡಮ್ಮ ನೀನು. ನೀನ್ ಇಲ್ಲಿ ಕೆಲಸ ಮಾಡೋದು ನನ್ಗೆ ಇಷ್ಟ ಇಲ್ಲ ಅಂತ ನಾನು ಹೇಳ್ತಾ ಇದ್ರೆ ನೀನ್ ಸಂಬಳ ಗಿಂಬಳ ಅದು ಇದು ಅಂತ ಮಾತಾಡ್ತಾ ಇದೀಯಾ. ಯಾರಿಗೆ ಬೇಕಮ್ಮ ಇವ್ರ ದುಡ್ಡು? ಓಹೋ, ಸಂಬಳ ಜಾಸ್ತಿ ಆಯ್ತು ಅಂತ ಇಷ್ಟೆಲ್ಲ ನಾಟಕ ಮಾಡ್ತಾ ಇದೀರಾ? ಸರಿ, ಒಂದ್ ಕೆಲಸ ಮಾಡಿ. ನೀವು ನಿಮ್ಮ ಅಮ್ಮನ ಜೊತೆ ಕೆಲ್ಸಕ್ಕೆ ಬಂದ್ಬಿಡಿ. ಇಬ್ರಿಗೂ ಸೇರಿ 10,000 ಕೊಟ್ಬಿಡ್ತೀನಿ. ಏನ್ ಮಾತಾಡ್ತಿದ್ಯಾ? ತೆಗೆದು ಬಿಟ್ಟ ಅಂದ್ರೆ ಬಾಯಿಲಿರೋ ಹಲ್ಲೆಲ್ಲ ಉದುರೋಗ್ಬಿಡ್ಬೇಕು. ಇನ್ ಒಂದ್ಸಲ ನಮ್ಮಮ್ಮನ ಕೆಲಸದವ್ರು ಅವರು ಇರೋ ಅಂತ ಕರೆದ್ರೆ ಚೆನ್ನಾಗಿರಲ್ಲ. ಸುಮ್ಮನೆ ಇರ್ತೀಯ? ನಾನು ಮಾತಾಡ್ತೀನಿ. ನೀವೇನ್ ಮಾತಾಡೋದು? ನಾನ್ ಮಾತಾಡ್ತಾ ಇದೀನಿ ತಾನೆ. ಅವ್ರ ಅಮ್ಮ ಬಂದ್ರು ನಮ್ಮನೆ ಕೆಲ್ಸಕ್ಕೇನೆ, ಬೇರೆ ಏನೇನಕ್ಕೆ? ಅವ್ರು ಗೊತ್ತಿದೆ ತಾನೆ ನಮ್ಮನೆ ಕೆಲ್ಸಕ್ಕೆ ಬಂದಿರೋದು. ಬೇರೆಯವ್ರ ಮನೇಲಿ ಮಾಡಿದ್ರೆ ಕೆಲ್ಸ, ನಮ್ಮ ಮನೇಲಿ ಮಾಡಿದ್ರೆ ಕೆಲ್ಸ ಅಲ್ವಾ? ಈ ಮಟ್ಟಕ್ಕೆ ಇಳಿತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸಿಂಚನ. ಊರ್ಗಿತ್ತಿ ತಾಯಿ ಅಂದ್ರೆ ನಿನಗೂ ತಾಯಿ ಥರನೇ ಅಲ್ವಾ? ತಾಯಿ ತರ ಇರ್ಬಹುದು,
ಆದ್ರೆ ತಾಯಿ ಅಲ್ವಲ್ಲ. ಕೆಲ್ಸದವ್ರನ್ನ ತಾಯಿ ತರ ನೋಡಿದ್ರೆ ಕೆಲ್ಸ ಹೇಗ್ ಮಾಡಿಸ್ಕೊಳ್ಳೋಕ್ ಸಾಧ್ಯ? ಕೆಲ್ಸದವ್ರನ್ನ ಕೆಲ್ಸದವ್ರ ತರನೇ ನೋಡು ಅಂತ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಅಳ್ಬೇಡ ಕಣೆ. ಅಲ್ವೇ, ನಾನು ಈ ಕೆಲಸ ಎಲ್ಲ ಏನು ಹೊಸದಾಗಿ ಮಾಡ್ತಿದ್ದೀನ? ಬೇರೆ ಕಡೆ ಮಾಡ್ತಿದ್ದೆ, ಅದನ್ನ ಇಲ್ಲಿ ಮಾಡ್ತಿದ್ದೀನಿ ಅಷ್ಟೇ. ಇವ್ರು ನನ್ನನ್ನು ಚೆನ್ನಾಗಿ ನೋಡ್ಕೋತಿದ್ದಾರೆ ಕಣೆ, ಬೇಜಾರು ಮಾಡ್ಕೋಬೇಡ. ದಯವಿಟ್ಟು ನೀನು ಸ್ವಲ್ಪ ಸುಮ್ಮನೆ ಇರ್ತೀಯನಮ್ಮ. ಅಮ್ಮಲಿಗೆ ಹುಡ್ಕೊಂಡು ಅದು ಅರಸಿ ತರ ಇದ್ದ ನೀನು. ಇಲ್ಲಿ ಬಂದು ಇವ್ರ ಮನೇಲಿ ಈ ರೀತಿ ಕೆಲಸ ಮಾಡೋದನ್ನ ನನ್ನಿಂದ ನೋಡಕ್ ಆಗ್ತಿಲ್ಲಪ್ಪ. ನೋಡಕ್ ಆಗ್ತಿಲ್ಲ ಅಂದ್ರೆ ಹೊರಡ್ತಾ ಇರಿ. ದುಡ್ಡು ತಂದ್ಕೊಡ್ತಾರಲ್ಲ ಅದು ನೋಡಿ ಖುಷಿ ಪಡಿ. ಆಹಾ, ನಿಮ್ ಬುದ್ಧಿ ನನಗ್ ಗೊತ್ತಿಲ್ವಾ? ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ. ನಿಮ್ ಯೋಗ್ಯತೆ ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಸಿಂಚನಾ